ಹಾಯ್ ಫ್ರೆಂಡ್ಸ್, MD ಆಲ್ ಇನ್ ಒನ್ ಕನ್ನಡ ಇನ್ಫೋ ಚಾನಲ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಈ ತಿಂಗಳು ಅಂದರೆ ಜನವರಿ ತಿಂಗಳು ಪೂರ್ತಿ ನಿಮಗೆ ಹಣ ಬರಲ್ಲ. ಯಾಕೆ ಹಣ ಬರಲ್ಲ, ಯಾರಿಗೆ ಹಣ ಬರಲ್ಲ ಎಂಬ ವಿಷಯದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ಮತ್ತು ಇನ್ನೊಂದು ವಿಷಯ ಏನಂದರೆ, ಸಾಕಷ್ಟು ಜನ ಇನ್ಫಾರ್ಮೇಷನ್ ಮಾತ್ರ ತಿಳ್ಕೊತಿದ್ದೀರಾ, ಚಾನಲ್ನ ಮಾತ್ರ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ. ಪ್ಲೀಸ್ ಫ್ರೆಂಡ್ಸ್, ಯಾರು ವಿಡಿಯೋನ ನೋಡ್ತಿದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ಬನ್ನಿ ಫ್ರೆಂಡ್ಸ್, ಯಾಕೆ ಈ ಜನವರಿ ತಿಂಗಳು ಹಣ ಬರಲ್ಲ ಎಂಬ ವಿಷಯದ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಯಾರಿಗೆ ಈ ಹಣ ಬರಲ್ಲ ಅಂದರೆ ಇದು ಕೇವಲ ಸ್ವಲ್ಪ ಜನಕ್ಕೆ ಮಾತ್ರ ಫ್ರೆಂಡ್ಸ್ ಹಣ ಬರಲ್ಲ. ಮತ್ತು ಯಾಕೆ ಈ ಹಣ ಬರಲ್ಲ, ಯಾರಿಗೆ ಈ ಹಣ ಬರಲ್ಲ ಎಂಬುದರ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲನೇದು ಏನಂದರೆ, ನಿಮ್ಮ ಒಂದು ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿರಲ್ಲ, ಹಾಗಾಗಿ ನಿಮಗೆ ಹಣ ಅನ್ನೋದು ಬರಲ್ಲ. ಮತ್ತು ಎರಡನೇದು ಏನಂದರೆ, ನೀವು KYCನ ಮಾಡಿಸಿರಲ್ಲ, ಹಾಗಾಗಿಯೂ ನಿಮಗೆ ಹಣ ಬರಲ್ಲ. ಮತ್ತು ಮೂರನೇದು ಏನಂದರೆ, ನಿಮ್ಮ ಒಂದು ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಹಾಗೆ ಬ್ಯಾಂಕ್ ಪಾಸ್ಬುಕ್ ಇವೆಲ್ಲದರಲ್ಲೂ ನೇಮ್ ಅಂದರೆ ಹೆಸರು ಸರಿ ಇರಲ್ಲ, ಹಾಗಾಗಿಯೂ ಸಹ ನಿಮ್ಮ ಒಂದು ಹಣ ಬರಲ್ಲ. ನೋಡಿ ಫ್ರೆಂಡ್ಸ್, ಮತ್ತು ಕೇವಲ 70% ಜನಕ್ಕೆ ಮಾತ್ರ ಈ ಗೃಹಲಕ್ಷ್ಮಿ ಹಣ ಏನಿದೆಯೋ ಅದು ಬಂದಿರೋದು. ಇನ್ನು 30% ಜನಕ್ಕೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಫ್ರೆಂಡ್ಸ್. ಆ ಹಣ ಬರಬೇಕಾದರೆ ಏನು ಸರಿಪಡಿಸಿಕೊಳ್ಳಬೇಕೋ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಬೇಗ ಹೋಗಿ ಈ ಎಲ್ಲ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಿ. ಅದನ್ನು ಸರಿಪಡಿಸಿಕೊಂಡ ನಂತರ ನಿಮ್ಮ ಒಂದು ಗೃಹಲಕ್ಷ್ಮಿ ಹಣ ಖಂಡಿತವಾಗಿಯೂ ಬರುತ್ತದೆ. ಈ ಒಂದು ಗೌರ್ಮೆಂಟ್ ರೂಲ್ಸ್ನ ಯಾರು ಫಾಲೋ ಮಾಡಲ್ಲ ಅಂಥವರಿಗೆ ಖಂಡಿತ ಯಾವುದೇ ಕಾರಣಕ್ಕೂ ಹಣ ಬರಲ್ಲ ಫ್ರೆಂಡ್ಸ್. ಪ್ಲೀಸ್ ಬೇಗ ಹೋಗಿ ನಾನು ಹೇಳಿದಂತಹ ರೂಲ್ಸ್ಗಳನ್ನು ಫಾಲೋ ಮಾಡಿ. ಮತ್ತು ಈ ಒಂದು ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುತ್ತಾ ಮತ್ತು ಇನ್ನಷ್ಟು ಇನ್ಫಾರ್ಮೇಷನ್ ಬೇಕಾದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.